ಪ್ರತಿಯೊಬ್ಬರನ್ನು ಚೇಂಜ್ ಮಾಡಬೇಕು ಅಂತ ಯಾವ ಸರ್ಕಾರದಲ್ಲಾಗಿದೆ? ಅಲ್ಲ, ಎಲ್ಲಿ ಸರ್ಕಾರ ಎಲ್ಲಿದೆ ಸರ್ ಆ ಥರ ರೂಲ್ಸು? ನಮ್ಮ ಪಕ್ಷಿಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಯಾರಿಗೆ ಯಾವ ಮಂತ್ರಿ ಮಾಡಬೇಕು ಅಂತ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಇವತ್ತಿನ ದಿನ ನಾನು ಇಲ್ಲಿ ಕೂತಿರ್ಬೋದು, ನಾಳೆ ದಿನ ಇದೇ ಚೇರಲ್ಲಿ ಬಂದು ಪ್ರದೀಪ್ ಈಶ್ವರ್ ಕೂತ್ಕೊಬೋದು, ಪ್ರದೀಪ್ ಈಶ್ವರ್ ಆದಮೇಲೆ ನಮ್ಮ ಸುಬ್ಬಣ್ಣ ಬಂದು ಕೂತ್ಕೋಬೋದು, ಅದಾದಮೇಲೆ ಪುಟ್ಸ್ವಾಮಿಗೌಡರು ಅದು ಮುಂಚೆನೇ ಬಂದು ಕೂತ್ಕೋಬೋದು. ಯಾವುದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋಲ್ಲ, ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಯಾವುದೇ ಪಕ್ಷ ಒಬ್ಬ ವ್ಯಕ್ತಿಗೆ ಒಂದ್ಸರಿ ಅವಕಾಶ ಕೊಟ್ಟಮೇಲೆ ಯಾವತ್ತೂ ನಾವು ಆ ಕೆಲಸವನ್ನು ಮರಿಬಾರ್ದು, ಪಕ್ಷ ಮರಿಬಾರ್ದು. ಯಾವಾಗ ಅವನೇ ಕೇಳ್ತಾ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ ಯಾಕೆ ಬಂದಿಲ್ಲ ಅಂತ. ಡಿಸಿವರ ಅವ್ನು ಕರೆದಿದ್ದಾರೆ, ಬಂದಿಲ್ಲ ಅನಿಸೋದು ಏನೋ ಬೇರೆ ಕೆಲಸದಿಂದ ಬಂದಿಲ್ಲ ಅನಿಸ್ತದೆ. ಸರ್, ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಶುರುವಾಗಿರುವಂಥದ್ದು, ಇದುವರೆಗೂ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆ ಆಗಿಲ್ಲ. ಸೊ ಯಾವಾಗ ಘೋಷಣೆ ಆಗುತ್ತೆ? ಈಗೆಲ್ಲನೂ ನಾವು ಮಾಹಿತಿ ತಗೋತಾ ಇದ್ದೀವಿ. ಈಗ ಮಳೆ ಆಗಿಲ್ಲ ಅಂತ ಈಗ ತಾನೇ ಎಲ್ಲ ಬಂದಿರೋದು ರಿಪೋರ್ಟ್ಸ್ ಎಲ್ಲ ಮಾಹಿತಿ ತಗೋತಾ ಇದ್ದೀವಿ. ಆ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರದಿಂದ ಸಲ್ಲಿಸಿ ಸರ್ಕಾರ ಏನು ನಿರ್ಧಾರ ತಗೋತಿದ್ದೋ ಅದ್ರ ಮೇಲೆ ಜನಗಳಿಗೆ ಪರಿಹಾರ ಕೊಡುವಂಥದ್ದು ಮಾಡ್ತೀವಿ. ಸರ್, ಕೋಲಾರ ಉಸ್ತುವಾರಿ ಸಚಿವರಾಗಿದ್ದಲ್ಲಿ ನಾವೆಲ್ಲ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀವಿ. ಬಹಳ ಜಿಲ್ಲೆಗಳು ಕೊಟ್ಟಿಲ್ಲ ರೀ, ನಾಟ್ ಓನ್ಲಿ ಕೋಲಾರ, ಮತ್ತು 8-9 ಜಿಲ್ಲೆ ನೀವೇ ಹೇಳ್ತಾ ಇದ್ದೀವಿ. 8-9 ಜಿಲ್ಲೆಗಳಿಗೆ ಇವಾಗ ಎಷ್ಟು ದಿನ ಕೊಟ್ಟಿದ್ರು, ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ರು. ಈಗ ಬೇರೆ ಜಿಲ್ಲೆಗಳಿಗೂ ಅವಕಾಶ ಮಾಡಿಕೊಡ್ಬೇಕಾಯ್ತು. ಮುಂಚೆ ಒಂದು 5-6 ಜಿಲ್ಲೆಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ, ಆ ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಿದ್ದರಿಂದ ಕಡೆಗಣಿಸ್ ಐತೆ ಅಂತ ಯಾವತ್ತೂ ತಿಳ್ಕೊಬಾರ್ದು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ದಿದ ತಕ್ಷಣ ಕಡೆಗಣಿಸೈತೆ ಅಂತ ಅರ್ಥ ಅಲ್ಲ. ಈಗ ಇರೋ ಜಿಲ್ಲೆಗಳು ಯಾರನ್ನು ಏನು ಕಡೆಗಣಿಸಿಲ್ಲ, ಎಲ್ಲರೂ ಆ ಥರ ಎಲ್ಲಾದರೂ ರೂಲ್ಸ್ ಇದೆಯಾ? ಪ್ರತಿಯೊಬ್ಬರನ್ನು ಚೇಂಜ್ ಮಾಡಬೇಕು ಅಂತ ಯಾವ ಸರ್ಕಾರದಲ್ಲಾಗಿದೆ? ಅಲ್ಲ, ಎಲ್ಲಿ ಸರ್ಕಾರ ಎಲ್ಲಿದೆ ಸರ್ ಆ ಥರ ರೂಲ್ಸು? ನಮ್ಮ ಪಕ್ಷಿಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಯಾರಿಗೆ ಯಾವ ಮಂತ್ರಿ ಮಾಡಬೇಕು ಅಂತ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಇವತ್ತಿನ ದಿನ ನಾನು ಇಲ್ಲಿ ಕೂತಿರ್ಬೋದು, ನಾಳೆ ದಿನ ಇದೇ ಚೇರಲ್ಲಿ ಬಂದು ಪ್ರದೀಪ್ ಈಶ್ವರ್ ಕೂತ್ಕೊಬೋದು, ಪ್ರದೀಪ್ ಈಶ್ವರ್ ಆದಮೇಲೆ ನಮ್ಮ ಸುಬ್ಬಣ್ಣ ಬಂದು ಕೂತ್ಕೋಬೋದು, ಅದಾದಮೇಲೆ ಪುಟ್ಸ್ವಾಮಿಗೌಡರು ಅದು ಮುಂಚೆನೇ ಬಂದು ಕೂತ್ಕೋಬೋದು. ಯಾವುದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋಲ್ಲ, ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಯಾವುದೇ ಪಕ್ಷ ಒಬ್ಬ ವ್ಯಕ್ತಿಗೆ ಒಂದ್ಸರಿ ಅವಕಾಶ ಕೊಟ್ಟಮೇಲೆ ಯಾವತ್ತೂ ನಾವು ಆ ಕೆಲಸವನ್ನು ಮರಿಬಾರ್ದು, ಪಕ್ಷ ಮರಿಬಾರ್ದು. ಯಾವಾಗ ಅವನೇ ಕೇಳ್ತಾ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ ಯಾಕೆ ಬಂದಿಲ್ಲ ಅಂತ. ಡಿಸಿವರ ಅವ್ನು ಕರೆದಿದ್ದಾರೆ, ಬಂದಿಲ್ಲ ಅನಿಸೋದು ಏನೋ ಬೇರೆ ಕೆಲಸದಿಂದ ಬಂದಿಲ್ಲ ಅನಿಸ್ತದೆ. ಸರ್, ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಶುರುವಾಗಿರುವಂಥದ್ದು, ಇದುವರೆಗೂ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆ ಆಗಿಲ್ಲ. ಸೊ ಯಾವಾಗ ಘೋಷಣೆ ಆಗುತ್ತೆ? ಈಗೆಲ್ಲನೂ ನಾವು ಮಾಹಿತಿ ತಗೋತಾ ಇದ್ದೀವಿ. ಈಗ ಮಳೆ ಆಗಿಲ್ಲ ಅಂತ ಈಗ ತಾನೇ ಎಲ್ಲ ಬಂದಿರೋದು ರಿಪೋರ್ಟ್ಸ್ ಎಲ್ಲ ಮಾಹಿತಿ ತಗೋತಾ ಇದ್ದೀವಿ. ಆ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರದಿಂದ ಸಲ್ಲಿಸಿ ಸರ್ಕಾರ ಏನು ನಿರ್ಧಾರ ತಗೋತಿದ್ದೋ ಅದ್ರ ಮೇಲೆ ಜನಗಳಿಗೆ ಪರಿಹಾರ ಕೊಡುವಂಥದ್ದು ಮಾಡ್ತೀವಿ. ಸರ್, ಕೋಲಾರ ಉಸ್ತುವಾರಿ ಸಚಿವರಾಗಿದ್ರಿ, ಈ ಜಿಲ್ಲೆಗೂ ಬಹುತೇಕ ಒಂದೇ ರೀತಿಯಾದಂಥ ಸಮಸ್ಯೆಗಳು ಬೇಡಿಕೆಗಳು ಇರುವಂಥದ್ದು. ಉಸ್ತುವಾರಿ ಸಚಿವರು ತಮ್ಮಿಂದ ಚಿಕ್ಕಬಳ್ಳಾಪುರ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದಂಥದ್ದು ಮುಂಚೆ, ಅದಾದಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೇರೆ ಆಗಿತ್ತು. ನಾನು ಯಾವತ್ತೂ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ. 3 ವರ್ಷಗಳ ಕಾಲ ನಾನು ಏನು ಕೋಲಾರ ಜಿಲ್ಲೆಯಲ್ಲಿದ್ದೆ, ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಅಲ್ಲಿ ತಗೊಂಡೋಗಿ ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ಗೆ ಅಲ್ಲಿ ಕೆಲಸ ಮಾಡಿರುವಂಥದ್ದು. ಅದೇ ಕೆಲಸವನ್ನು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಹ ನಾನು ಕೈ ಮೀರಿ ಕೆಲಸ ಮಾಡಿ ಇಲ್ಲಿನ ಜನಗಳಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ನಮ್ಮ MLAಗಳು ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡಲಿಕ್ಕೆ ಬಯಸ್ತೀನಿ ಅಷ್ಟೇ. ಯಾವ ನಿರ್ಧಾರ ಅದನ್ನು ನೀವು ಯಾರು ಹೇಳ್ತಾರೆ?